ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಕುರಿತಾಗಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಬಂದಿದ್ದಾವೆ, ಇನ್ನೂ ನಡೀತಾನೆ ಇದ್ದಾವೆ, ಆದರೂ ಆಗ್ತಾಯಿಲ್ಲ. ಯಾಕೆ ಅನ್ನೋದನ್ನು ಸ್ವತಃ ಈ ದಿಶೆಯಲ್ಲಿ ಮುಂದುವರೆದವರು ಹೇಳಬೇಕು ಉತ್ತರ. ಅದಕ್ಕೆ ಆ ದಿಶೆಯಲ್ಲೇ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ನಮ್ಮ ಉಸ್ತುವಾರಿ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮಗೂ ಆಶ್ರಯದ ಆಗಬೇಕಂತೇಳಿ ಮತ್ತು ಅದನ್ನು ನಾವು ಓದ್ಕೊಂಡು ಹೇಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಇಬ್ಬರು ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಅದ್ರ ಬರೀ ಇಷ್ಟಿಟ್ಟರೆ ಸಾಕಾಗ್ತದೇನೋ ಅಂತೇಳಿ. ಯಾಕಂದರೆ ಕೆಲವೊಮ್ಮೆ ನಾವು ಫೋರ್ಸ್ ಮಾಡಬೇಕಾಗ್ತದೆ. ಯಾಕಂದರೆ ಇನ್ನು ನಾಳೆ ಬರೋ ಡಿಸೆಂಬರ್ 31 ಜಿಲ್ಲೆ ಘೋಷಣೆ ಆಗಲಿಲ್ಲ ಅಂದ್ರೆ ಗೋಕಾಕ್ ಮತ್ತು ಚಿಕ್ಕೋಡಿ ಮುಂದಿನ 10 ವರ್ಷಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಮತ್ತೇನು ಪರಿವರ್ತನೆ ಆಗ್ತದೆ, ಏನಾಗ್ತದೆ ಗೊತ್ತಿಲ್ಲ. ಈಗ ಭಾಳ ದೊಡ್ಡ ಜವಾಬ್ದಾರಿ ಉಸ್ತುವಾರಿ ಅವ್ರದ್ದು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಬ್ಬರು ಮಿನಿಸ್ಟರ್ ಇದ್ದಾರೆ ಇಲ್ಲ, ಮತ್ತು 18 MLAಗಳಿದ್ದಾರೆ. ಎಲ್ಲರದ್ದು ಜವಾಬ್ದಾರಿ ಯಾಕಪ್ಪ ಅಂತಂದ್ರೆ ಜಿಲ್ಲೆ ದೊಡ್ಡದಷ್ಟ, ಜಿಲ್ಲೆಗೆ ಅನೇಕ ಏನಪ್ಪ ಅಂತಂದ್ರೆ ತೊಂದರೆಗಳು ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಮಧ್ಯದಾಗಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಅಥಣಿ ಬೆಳಗಾವಿ ಎರಡು ದೂರದ ಊರುಗಳು, ಒಂದೇ ದಿನದಲ್ಲಿ ಹೋಗಿ ಬರೋದು ಭಾಳ ಕಷ್ಟ. ಅದೇ ಕಾಲಕ್ಕೆ ಅಡ್ಮಿನಿಸ್ಟ್ರೇಷನ್ದ ದೂರ ಇರೋದರಿಂದ 18 ಕ್ಷೇತ್ರಗಳು ಇರೋದರಿಂದಾಗೆ ಸಹಜವಾಗಿ ಒತ್ತಡ ಜಾಸ್ತಿ ಆಗ್ತಾ ಇರ್ತದೆ. ಇನ್ನು ಅಭಿವೃದ್ಧಿಗಾಗಿ ಒಂದೇ ಜಿಲ್ಲೆಗೆ ಎಷ್ಟು ಬರಬೇಕು ಅಷ್ಟು ಬರ್ತಾ ಇರ್ತದೆ. ಜನಸಂಖ್ಯೆ ಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. 3 ಜಿಲ್ಲೆಗಳಾದವಪ್ಪ ಅಂತಂದ್ರೆ ಅದ್ರ ಬೆಳಗಾವಿ ಪ್ಲಸ್ ಗೋಕಾಕ್ ಪ್ಲಸ್ ಚಿಕ್ಕೋಡಿ ಆದವಪ್ಪ ಅಂದ್ರೆ ಎಲ್ಲರಿಗೂ ಇನ್ನೂ ಹೆಚ್ಚಿನ ಪ್ರಮಾಣದ ಫಂಡ್ ಬರಲಿಕ್ಕೆ ಸಾಧ್ಯದ, ಅದರ ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಳಿಕ್ಕೆ ಸಾಧ್ಯದ. ಮತ್ತು ಜಿಲ್ಲೆ ಸಮೀಪ ಆದಷ್ಟು, ತಾಲೂಕುಗಳು ಚಿಕ್ಕದಾದಷ್ಟು ವ್ಯವಹಾರಗಳು ದೊಡ್ಡದಾಗ್ತಾ ಹೋಗ್ತಾವೆ. ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಜನಸಂಖ್ಯೆನೂ ಪ್ರತಿ ವರ್ಷ ಹೆಚ್ಚಾಗ್ತಾ ನಡೆದ ಇವತ್ತು. ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ಇವೆಲ್ಲವೂ ಆಗಲಿಕ್ಕೆ ಸಾಧ್ಯ. ಇವತ್ತು ನೋಡಿರಿ, ಗೋಕಾಕ್ ಸಾಕಷ್ಟು ಬೆಳೆದಂಥದ್ದು, ಚಿಕ್ಕೋಡಿನೂ ಬೆಳೆದಂಥದ್ದು. ಏನೋ ಒಳ್ಳೆ ಕೋರೆಯವರು ಇರೋದ್ರಿಂದ ಒಂದಿಷ್ಟು ಒಳ್ಳೊಳ್ಳೆ ಆಸ್ಪತ್ರೆಗಳು ಜೊತೆಗೆ ಒಂದಿಷ್ಟು ಮೆಡಿಕಲ್ ಸೈನ್ಸ್ ಬೆಳಗಾವಿ ಬಿಟ್ಟು ಮತ್ತೊಂದಿಲ್ಲ, ಬಟ್ ಇಂಜಿನಿಯರಿಂಗ್ ಅದು ಇದೆಲ್ಲ ಆಗಿದ್ದಾವೆ. ಆದರೆ ಗೋಕಾಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಇವತ್ತಿನವರೆಗೂ. ಅತ್ಯಂತ ನೋವಿನ ಸಂಗತಿ ಅದು. ಎಷ್ಟು ದೊಡ್ಡದಾಗಿ ಬೆಳೆದದ, ಎಷ್ಟು ರಿಚ್ ಅದ ಈ ಗೋಕಾಕ್ ತಾಲೂಕು. ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, MBBS ದೂರದ ಮಾತಾಡ್ತಾರಲ್ಲ, ಇಲ್ಲ ಆಗಬೇಕಿಲ್ಲ ಅಂತೇಳಿ. ಇಲ್ಲಿ ರೋಗಿಗಳು ಏನು ಹೋಗ್ಬೇಕಾದ್ರೆ ಬೆಳಗಾವಿಗೆ ಹೋಗ್ಬೇಕು. ಅದು ಬೆಳಗಾವಿಯಲ್ಲಿ ಗೌರ್ಮೆಂಟ್ ಇದ್ದದ್ದು ಇಲ್ಲಂತಲ್ಲ, ಜೊತೆಗೆ KLನೂ ಅದ. ಚಿಕ್ಕೋಡಿಯಲ್ಲಿ ಅವ್ರು KL ಸಮೀಪ ಇರೋದಂದ್ರೆ ಅಲ್ಲಿ ಕೋರೆ ಅವ್ರು ಏನೇನೋ ಅವ್ರು ತಮಗೇನು ಸಾಧ್ಯವಿಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅದು ನಮ್ಮಲ್ಲಿ ಇಲ್ಲ, ಅದು ಗೋಕಾಕದಲ್ಲೇ. ಅದೇ ಕಾಲಕ್ಕೆ ಚಿಕ್ಕೋಡಿಯಲ್ಲೂ ಇನ್ನೂ ಅಭಿವೃದ್ಧಿ ಆಗಬೇಕಾಗಿತ್ತು, ಆಗ್ತಾಯಿದೆ, ಅದು ಇಲ್ಲಂತಲ್ಲ. ಹೀಗಾಗಿ ಇನ್ನೂ ಚಿಕ್ಕ ಜಿಲ್ಲೆಗಳದಪ್ಪ ಅಂತಂದ್ರೆ ಮತ್ತು ಅದು ಸಹಜವಾಗಿಯೇ ಡೆವಲಪ್ಮೆಂಟ್ ಆಗ್ತದೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ, ಮತ್ತು ಯಾವ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಮಾರ್ಕೆಟ್ ದೊಡ್ಡದಾಗಿ ಬೆಳೀತಾ ಇಲ್ಲ, ಗೋಕಾಕ್ ಮಾರ್ಕೆಟ್ ದೊಡ್ಡದಾಗಿ ಬೆಳೀತಾ ಇಲ್ಲ. ಅದನ್ನು ಗಮನಿಸ್ಬೇಕಾಗಿದೆ. ನಮಗೆ APMC ನೋಡಿದ್ರೆ ಹೋದ್ರೆ ಗೊತ್ತಾಗ್ತದೆ ಏನಾಗಿದೆ ಅಂತೇಳಿ. ಅದಕ್ಕಾಗಿ ಈಗ ಮುಖ್ಯ ಏನಪ್ಪ ಅಂದ್ರೆ ಚಿಕ್ಕ ಜಿಲ್ಲೆ ಆಗೋದಪ್ಪ ಅಂದ್ರೆ ಅದಕ್ಕೆ ತಕ್ಕಂಗೆ ಚಿಕ್ಕ ತಾಲೂಕುಗಳದು ಅಂದ್ರೆ ಅಲ್ಲೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಇವು ಸಾಕಷ್ಟು ಎಜುಕೇಷನ್ ಪ್ರಿಯರು ಸಾಕಷ್ಟು ಬೆಳೀತಾ ಇದ್ದಾರೆ. ಎಲ್ಲರೂ ತಂದೆ ತಾಯಿಗಳು ಬರ್ತಾಯಿದೆ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿನೂ ನನ್ನ ಮಕ್ಕಳನ್ನ ಕಲಿಸ್ಬೇಕು, ದೊಡ್ಡವ್ರು ಮಾಡಬೇಕು, ಓದಿಸ್ಬೇಕು ಅನ್ನೋದೆಲ್ಲರೂ ಬರ್ತಾಯಿದೆ. ಆದರೆ ಅದಕ್ಕೆ ತಕ್ಕ ವ್ಯವಸ್ಥೆ ಇರಲಿಲ್ಲ. ಎಲ್ಲ ಖಾಸಗೀಕರಣ ಎಲ್ಲೋ ಒಂದಿಷ್ಟು ಸರ್ಕಾರದ್ದು ಇರ್ತಾವೆ. ಖಾಸಗೀಕರಣ ನಿಮಗೆ ಗೊತ್ತದ, ದುಡ್ಡಿದ್ದವ್ರು ಕಲಿತಾರೆ, ದುಡ್ಡಿದ್ದವ್ರು ಇಲ್ಲ. ಈ ದೇಶ ದುಡ್ಡಿದ್ದವ್ರು ಎಷ್ಟಪ್ಪ 10% ಅದಾರ. ಇದು ನೆನಪಿಟ್ಕೊಂಡು. ಇದು ಕರ್ನಾಟಕ ಅಷ್ಟೇ, ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆನೂ ಅಷ್ಟೇ, ಗೋಕಾಕು ಅಷ್ಟೇ, ಮಾತಾಡ್ತಾ ತೋರಿಸ್ತವ್ರಿ, ಚಿಕ್ಕೋಡಿ ತೋರಿಸ್ತವ್ರಿ, ಎಲ್ಲಿ ತೋರಿಸ್ತವ್ರಿ. ನೀವು ಎನ್ಕ್ವೈರಿ ಮಾಡಿದ್ರೆ 10% ಮೇಲೆ ಇರೋದು ಇಲ್ಲ. ಅವರಷ್ಟೇ ಕೋಟ್ಯಾಧೀಶರು ಅದು ಇದು ಇರ್ತಾರೆ. ಆ ಜನರ ಅವ್ರ ಲಕ್ಷಾಧೀಶರು ಕೋಟ್ಯಾಧೀಶರು ಒಂದು ಸ್ವಲ್ಪ ಅನುಕೂಲ ಆಗ್ತದೆ. ಉಳಿದವ್ರಿಗೆ ಈ ಖಾಸಗಿ ಎಜುಕೇಷನ್ ಸಾಧ್ಯನೇ ಇಲ್ಲ. ಅದೇನೋ ಅವ್ರ ಕಡೆ ಖಾಸಗಿ ಇರಲಪ್ಪ ಅಂತ ಅದು ಇಲ್ಲ. ಗೋಕಾಕ್ ತಾಲೂಕದಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಮೆಡಿಕಲ್ ಕಾಲೇಜ್ ಇಲ್ಲ. ಅಭಿವೃದ್ಧಿಗಳು ಎಲ್ಲ ಅಷ್ಟೇ ಕಷ್ಟ. ಈ ದಿಸೆಯಲ್ಲಿ ನಮ್ಮ ಸತೀಶ್ ಅವರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮೊದಲೆಲ್ಲ ಬಿಡುವುದೆಲ್ಲ ಬಿಟ್ಟು ಪ್ರೆಷರ್ ತಂದು ನಮ್ಮ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವ್ರು ಒತ್ತಡ ಹಾಕಿ ಇವು ಎರಡು ಜಿಲ್ಲೆ ಘೋಷಣೆ ಮಾಡಿಸ್ಬೇಕು ಅನ್ನೋದು ಮೊದಲು ಭಾಳ ಮುಖ್ಯ. ಅವ್ರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ, ಅದು ಬೆಳೀತಾರೆ, ಏನು ಪ್ರಶ್ನೆ ಇಲ್ಲ. ಯಾಕಂದರೆ ಅದಕ್ಕೆ ಇವತ್ತಿನ ರಾಜಕೀಯಕ್ಕೆ ಏನು ಬೇಕು ಎಲ್ಲ ಅವರಲ್ಲದ ಅದನ್ನು ಮಾಡ್ತಾರೆ ಅವ್ರು. ಮುಖ್ಯವಾಗಿ ಇವತ್ತು ನಿಮ್ಮ ರಾಜಕೀಯ ರಾಜಕೀಯಪ್ಪ ಅಂತಂದ್ರೆ ಒಂದಿಷ್ಟು ದುಡ್ಡು ಇದ್ರೆ ನೀವು ಬೇಕಾದ ಮಾಡಲಿಕ್ಕೆ ಸಾಧ್ಯ ಇದೆ. ರಾಜಕೀಯ ಗೆಲ್ತಾರೆ ಹೆಂಗೋ ಇದ್ರು.
ಅದು ಈ ಕೆಲಸಗಳು ಶೈಕ್ಷಣಿಕ ಕ್ಷೇತ್ರದ್ದು, ಸಾಮಾಜಿಕ ಕ್ಷೇತ್ರದಾಗಿರ್ಬೋದು, ಆರ್ಥಿಕ ಕ್ಷೇತ್ರದಾಗಿರ್ಬೋದು ಬೆಳವಣಿಗೆ ಆಗಬೇಕಾಯ್ತಪ್ಪ ಅಂತಂದ್ರೆ ಆದಷ್ಟು ಚಿಕ್ಕ ಚಿಕ್ಕ ಜಿಲ್ಲೆಗಳದಪ್ಪ ಅದು ಹೆಚ್ಚಿಗೆ ಆಗ್ತದೆ ನೋಡ್ರಿ. ಇವತ್ತು ನೋಡಿರಿ, ಗೋಕಾಕದಿರಲಿ ಮತ್ತಾವುದು ಇರಲಿ, ಚಿಕ್ಕೋಡಿದಿರಲಿ, ಊರು ಬೆಳೆದಂಗೆ 3-4 ಮಾರ್ಕೆಟ್ ಆಗ್ತಾವೆ, 4-5 ಮಾರ್ಕೆಟ್ಗಳು ಆಗ್ತಾವೆ. ಮೊದಲಾಗ ಒಂದು 20-30 ವರ್ಷ, 50 ವರ್ಷದಿಂದ 40 ವರ್ಷದಿಂದ ಒಂದೇ ಮಾರ್ಕೆಟ್ ಇರ್ತೀರಿ. ಗೋಕಾಕ್ ಒಂದು, ಚಿಕ್ಕೋಡಿಗೆ ಒಂದು, ಮತ್ತೆಲ್ಲ ಕಡೆ ಒಂದು. ಇವತ್ತು ಅಲ್ಲಲ್ಲ ಮಾರ್ಕೆಟ್ಗಳು ಕಾರಣ ದೊಡ್ಡ ಆಗ್ತಾ ಇರ್ತವೆ, ಬೆಳೀತಾ ಇದ್ದಾರೆ, ಜನಸಂಖ್ಯೆ ಹೆಚ್ಚಾಗಲಿಕ್ಕೆ. ಆ ಎಲ್ಲ ದಿಶೆಯಲ್ಲಿ ಈ ಗೋಕಾಕ್ ಮತ್ತು ಚಿಕ್ಕೋಡಿ ಮೊದಲು ಆಗಬೇಕಾಗಿದ್ದು ಜಿಲ್ಲೆಗಳು. ಆ ದಿಶೆಯಲ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಸತೀಶ್ ಅವರು. ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಎಂಬ ಆಸೆ ನಮಗೂ ಇದೆ. ಹೌದು, ಆಸೆ ಅದ. ಯಾವಾಗ ಎಂದು ಹೇಳಲಾಗದು. 10 ವರ್ಷಗಳ ನಂತರ ವಿಭಜಿಸುವ ಬದಲು ಈಗಲೇ ಕ್ರಮ ವಹಿಸುವುದು ಸೂಕ್ತ ಅಂತ ಸಲಹೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಜೆ.ಎಚ್. ಪಟೇಲ್ ಕಾಲದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಜೆ.ಎಚ್. ಪಟೇಲ್ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಜಿಲ್ಲೆ ವಿಭಜನೆಗೆ ಪ್ರಕ್ರಿಯೆ ನಡೆದಿತ್ತು. ಈಗ 7-8 ಜಿಲ್ಲೆಗಳಲ್ಲಿ ತಲಾ 5-6 ವಿಧಾನಸಭೆ ಕ್ಷೇತ್ರಗಳಷ್ಟೇ ಇವೆ. ಬೆಳಗಾವಿ ವಿಭಜಿಸಿ 6 ಮತಕ್ಷೇತ್ರಗಳಂತೆ ಜಿಲ್ಲೆ ಇರಿಸುವುದು ಸೂಕ್ತ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಇದು ಸಲಹೆ ಕೊಟ್ಟರೆ ಮಾಡಿಲ್ಲ, ರೆಡ್ಡಿ ಇಲ್ಲ, ಇನ್ನಷ್ಟು ಫೋರ್ಸ್ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದ ನೀವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿ ನೋಡಿದೆಲ್ಲ ಇಲ್ಲಿಯ ಏನಪ್ಪ ಅಂತಂದ್ರೆ MLAಗಳಾಗಿರ್ಬೋದು, ನೇತಾರರಾಗಿರ್ಬೋದು ಭೇಟಿ ಮಾಡಿ ಪ್ರೆಸ್ಟೇಜ್ ತರುವಂಥದ್ದು. ಇದೇ ಕಾಲ ಇನ್ನೂ 2 ಜಿಲ್ಲೆಗಳಾಗಬೇಕಂತ ಬೇಡಿಕೆಯನ್ನು ಸೇರಿಸ್ತಾ ಇದ್ದಾರೆ. ಅದು ಯಾವ ಉದ್ದೇಶವೂ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಅವೊಂದೆರಡು ಸೇರಿದಪ್ಪ ಅಂತಂದ್ರೆ ಆಟೋಮೆಟಿಕ್ಕಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದು ಅಲ್ಲೇ ಉಳಿದು ಬಿಡ್ತದೆ ಅನ್ನೋ ಒಂದು ಅಪಾಯನೂ ಅಲ್ಲಿ ಅದ. ಒಂದು ಅತ್ನಿ ನಮ್ಮ ಲಕ್ಷ್ಮಣ ಸವದಿ ಅವರು ರಾಜಕೀಯವಾಗಿ ತಮ್ಮ ಅಸ್ತಿತ್ವ ಪಡ್ಕೋಬೇಕಾಗಿದೆ. ಅವ್ರಿಗೆ ಗೊತ್ತದ ಗೋಕಾಕ್ ತಾಲೂಕು, ಗೋಕಾಕ್ ಜಿಲ್ಲೆ ಆದ್ರೆ, ಚಿಕ್ಕೋಡಿ ಜಿಲ್ಲೆ ಆದ್ರೆ, ಬೆಳಗಾವಿ ಜಿಲ್ಲೆ ಐತೆ ನಮ್ಮ ಮಹತ್ವ ಎಲ್ಲಿ ಉಳಿದಿಲ್ಲ. ಅದಕ್ಕೆ ನಮ್ಮ ಅತ್ನಿ ಒಂದು ಜಿಲ್ಲೆ ಆಗಲಿ ಅಂತ ಅವರು ಅದಾರ. ಮತ್ತು ಯಾಕಂದ್ರೆ ಬೈಲಹೊಂಗಲದ ನಮ್ಮ ಮಹಂತೇಶ್ ಕೌಜುರ್ಗಿ ಅವರು ಎಲ್ಲ ನಮ್ಮದು ಜಿಲ್ಲಾ ಆಗಲಿ, ಯಾಕಂದ್ರೆ ಅವ್ರಿಗೂ ಮಹತ್ವ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ. ಅವ್ರ ರಾಜಕೀಯ ಉದ್ದೇಶ ಏನೂ ಇರಲಿ, ಬಟ್ ಈಗ ಮುಖ್ಯ ಆಗಬೇಕಾಗಿದ್ದು ಬಹುದಿನಗಳ ಬೇಡಿಕೆ, ದಶಕಗಳ ಬೇಡಿಕೆ. ಗೋಕಾಕದಂತೂ ದಶಕಗಳ ಬೇಡಿಕೆ ಆಲ್ರೆಡಿ ಆಯೋಗಗೊಳಿಸಿದ್ದು ಒಪ್ಪಿದಾವೆ. ಜೊತೆಗೆ ಚಿಕ್ಕೋಡಿ ಅಲ್ಲಿ ರಾಜಕಾರಣಿಗಳದ್ದು ಭಾಳಷ್ಟು ಮುಂದೆ ತೊಗೊಂಬಂದ್ರು. ಅಂದ್ರೆ ಉಮೇಶ್ ಕತ್ತಿ ಅವ್ರದ್ದಾಗಿರ್ಬೋದು, ಇನ್ನುಳದವ್ರದ್ದಾಗಿರ್ಬೋದು, ಭಾಳಷ್ಟು ಏನಪ್ಪ ಅಂತ ಅಲ್ಲಿ ಹಸ್ತಕ್ಷೇಪ ಒಂದು ಏನಪ್ಪ ಅಂದ್ರೆ ಹೋರಾಟದ ಅಲ್ಲೇ ಇಲ್ಲಂತಲ್ಲ. ಅದು ಈ ಭಾಗದಲ್ಲೇ ಆದಷ್ಟು ಏನಪ್ಪ ಜನ ಗೋಕಾಕ್ ಜಿಲ್ಲೆ ಆಗಬೇಕಂತ ಜನ ಜೋರ್ದಾರಾಗಿ ಬಂದಿದ್ದು ಇಲ್ಲಿವರೆಗೆ. ಜೊತೆಗೆ ಈಗಷ್ಟೇನೋ ನಮ್ಮ ಸತೀಶ್ ಅವ್ರು ಮಾತಾಡ್ತಾ ಇದ್ದಾರೆ, ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ಭಾಳ ಉತ್ತಮ. ಯಾಕಂದ್ರೆ ಇನ್ನೇ ಡಿಸೆಂಬರ್ ಭಾಳ ದೂರ ಇಲ್ಲ. ಇದು ಈಗ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ 4 ತಿಂಗಳಲ್ಲಿ ಮುಗಿದೋಗ್ಬಿಡ್ತದೆ. ಒಂದು ವೇಳೆ ಈ ಪೀರಿಯಡ್ದೊಳಗೆ ಆಗಲಿಲ್ಲ ಅಂತಂದ್ರೆ ಮುಂದಿನ 10 ವರ್ಷ ತನಕ ನಾವೇನು ಕೇಳ್ದಂಗೆ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಅಧಿಸೂಚನೆ ಹೊರಡಿಸಿಬಿಟ್ಟದ. ನೀವೇನಿದ್ರು ಡಿಸೆಂಬರ್ 31 ನಿಮ್ಗೇನು ಕೊಡ್ರಪ್ಪ ನಮಗೆ, ನಂತರ ಡಿವಿಷನ್ ಆಗೋದು ಭಾಳ ಕಷ್ಟ ಆಗ್ತದೆ ರೀ. ಯಾಕಂದ್ರೆ ಸರ್ವೆ ಆಗಬೇಕು, ಮಾಡಬೇಕು, ಮತ್ತು ಜಿಲ್ಲೆ ಮತ್ತು ಹೊಸ ಆಗಬೇಕು, ಏನೇನು ಗದ್ದಲಗಳಿದಾವ. ಅದೇ ಕಾರಣಕ್ಕೆ ಈ ಮುಂದೆ ಈ ಗೋಕಾಕ್ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದು ಭಾಳ ಕಷ್ಟ ಅನ್ನುವಂಥ ವಾತಾವರಣದ. ಈ ದಿಶೆಯಲ್ಲಿ ನಮ್ಮ ಸತೀಶ್ ಅವರು ಮತ್ತು ಜೊತೆಗೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಜೋರಾಗಿ ಒತ್ತು ಕೊಟ್ಟು ಸಿದ್ದರಾಮಯ್ಯರು ಒತ್ತಡ ತಂದ. ಮತ್ತು ಸತೀಶ್ ಅವರಿಗೆ ಮತ್ತು ನಮ್ಮ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ಗೆಳೆತನದ, ಒಳ್ಳೆಯ ಪ್ರೀತಿ ವಿಶ್ವಾಸದ. ಅದರ ಸದುಪಯೋಗ ಈ ಸಲ ಮಾಡಿಕೊಂಡು ಗೋಕಾಕ್ ಜನರ ಬೇಡಿಕೆ, ಬಹುದಿನಗಳ ಕನಸು ಗೋಕಾಕ್ ಮತ್ತು ಚಿಕ್ಕೋಡಿಯಲ್ಲೂ ಸಹಿತ ಇವತ್ತು ಬೆಳೆದು ನಿಂತದ ಜಿಲ್ಲೆ ಆಗಬೇಕಂತ. ಎರಡೂ ಆಗಲಿ, ಎರಡೂ ಆಯ್ತಪ್ಪ ಅಂದ್ರೆ ಆಡಳಿತ ದೃಷ್ಟಿಯಿಂದ ಭಾಳ ಉತ್ತಮ ಆಗ್ತದೆ. ಡೆವಲಪ್ಮೆಂಟ್ಗಳು ಆಗ್ತಾವೆ. ಈಗಾಗಲೇ 2 ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ, ಆದರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಒಂದೇ ಬೆಳಗಾವಿ ಜಿಲ್ಲೆಗೆ ಬಂದು ಅದು ಡಿಸ್ಟ್ರಿಬ್ಯೂಟ್ ಆಗಬೇಕಾಗ್ತದೆ, ಕಡಿಮೆ ಆಗ್ತದೆ. ಫಂಡ್ ಹೆಚ್ಚು ಬಂದರೆ ಏನು ಬೇಕಾದ್ರೆ ಮಾಡೋಕ್ಕೆ ಸಾಧ್ಯ ಇದೆ. ಫಂಡ್ ಇರೋದ್ರೆ ಏನೂ ಇಲ್ಲ. ಇವತ್ತು ನೋಡ್ರಿ, ಯಾವುದೋ ಮಾಡಬೇಕಂದ್ರೆ ಸಹಿತ ನೀವೇನೋ ಮಾಡೋಕೆ ಹೊರಟ್ರೆ ಸಾಲ ಹರಿಸಬೇಕು, ಫಂಡ್ ಇರಬೇಕು. ಫಂಡ್ ಇಲ್ಲಪ್ಪ ಅಂದ್ರೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಭೆ ಇದ್ದು ಏನು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಈ ದಿಸೆಯಲ್ಲಿ ಸರ್ಕಾರಕ್ಕೆ ಇನ್ನಷ್ಟು ಮನವರಿಕೆ ಮಾಡಿಕೊಟ್ಟ, ಒತ್ತಡ ತಂದ, ತಮ್ಮ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡ ಇಬ್ಬರೂ ನಾಯಕರು 2 ಜಿಲ್ಲೆಗಳ ಘೋಷಣೆ ಆಗುವಂಗೆ, ಅಂದರೆ 3 ಜಿಲ್ಲೆಗಳು, ಒಂದು ಬೆಳಗಾವಿ ಅದ ಈಗಾಗಲೇ, ಚಿಕ್ಕೋಡಿ ಮತ್ತು ಅದೇ ಕಾಲಕ್ಕೆ ಗೋಕಾಕ್, ಎರಡೂ ಜಿಲ್ಲೆಯಾಗಿ ಮಾಡಿಸೋ ಪ್ರಯತ್ನ ಮಾಡಿದರೆ ಭಾಳ ಯೋಗ್ಯ ಅದ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದರೆ ಮಾಡ್ತೀವಿ, ನಮಗೂ ಆಸೆ ಅದ ಅಂತೇಳಿ. ಆಸೆಗೆ ಇನ್ನಷ್ಟು ಒತ್ತಡ ಆಯ್ತಪ್ಪ ಅಂತಂದ್ರೆ ಇನ್ನೂ ಸ್ವಲ್ಪ ವರ್ಷಾಗಿ ಜಲ್ದಿ ಮುಗಿಬೋದು ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಬೇಕಾಗಿದೆ. ಹೌದಪ್ಪ, ಜಿಲ್ಲಾ ಆಗಲಿ ಅಂತ. ಜೊತೆಗೆ ಮತ್ತೊಂದು 2-3 ತಾಲೂಕುಗಳು ರೆಡಿ ಆಗ್ತಾವೆ. ಅವು ಚಿಕ್ಕದಾಗೋದ್ರಿಂದ ಒಂದು ಒಳ್ಳೆಯದಾಗಿ ಈಗಾಗಲೇ ಕೌಜುರ್ಗಿ ತಾಲೂಕು ಆಗಬೇಕು ಅನ್ನುವಂಥ ಬೈಕೇನು ಸಾಕಷ್ಟು ಅದ. ಆ ದಿಶೆಯಲ್ಲೇ ಇಲ್ಲಿ ಆಗಿರ್ಬೋದು. ಮುಂದೆ ಇನ್ನೊಂದಲ್ಲಿ ಏನಪ್ಪ ಯರಗಟ್ಟಿ ಈಗಾಗಲೇ ಘೋಷಣೆ ಮಾಡಿದ್ದದ. ಒಟ್ಟಾರೆ ಈಗಾಗಲೇ 15 ತಾಲೂಕುಗಳಾಗಿದ್ದಾವೆ. ಇದು ಒಂದು ತಾಲೂಕು ಆಗಲಿ ಅನ್ನುವಂಥದ್ದು ಎಲ್ಲರ ಬಯಕೆ. ತಾಲೂಕು ಕೌಜುರ್ಗಿ ಆಗಲಿ, ಜಿಲ್ಲಾ ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನುವಂಥದ್ದು ಒಂದು ಮುಂದಿನ ಕಾಲ 10 ವರ್ಷ ನಂತರ
ಸಮಯ ಬಂದೇ ಬರ್ತದೆ. ಆ ಸಮಯದಲ್ಲೇ ಅಷ್ಟು ಇನ್ನೂ ಡೆವಲಪ್ಮೆಂಟ್ ಆಗಿರ್ತವೆ. ಆಗ ಬೈಲಹೊಂಗಲ ಆಗಲಿ ಅಥಣಿ ಆಗಲಿ ಅನ್ನುವಂಥದ್ದು ಕೇವಲ ತಮ್ಮ ಇನ್ನೊಂದು ಮಾತನ್ನು ಈ ರಾಜಕಾರಣಿಗಳು ಹೇಳಬೇಕಾಗ್ತದೆ. ತಮ್ಮ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಒಂದು ಆಗಬೇಕಾದಂಥ ಒಳ್ಳೆಯ ಕೆಲಸವನ್ನು ತಡೆಯೋದು ಸಹಿತ ಅಷ್ಟ ತಪ್ಪ ಅನ್ನುವಂಥ ಮಾತನ್ನು. ಯಾಕಂದ್ರೆ ನಮ್ಮ ವಿಶೇಷವಾಗಿ ಅಥಣಿ ಜಿಲ್ಲಾ ಆಗಲಿ ಅಂತ ಬೇಡಿಕೆ ಇಡುವಂಥದ್ದು ನಮ್ಮ ಇವರು ಲಕ್ಷ್ಮಣ ಸವದಿ ಅವರ ಉದ್ದೇಶ ಆಗಿರ್ಬೋದು, ನಮ್ಮ ಮಾಂತೇಶ್ ಕೌದರಿ ಅವರ ಉದ್ದೇಶ ಆಗಿರ್ಬೋದು, ನಮ್ಮ ರಾಜಕೀಯ ಅಸ್ತಿತ್ವಗಾಗಿರ್ಬೋದು. ಇಲ್ಲಂತಲ್ಲ, ಅಲ್ಲಿ ಜನರು ಬಯಸ್ತಾ ಇದ್ದಾರೆ. ಇಲ್ಲಂತ ಯಾರಿಗೆ ಬೇಡಾಗಿದೆ ಜಿಲ್ಲಾ ಆಗೋದ ಅವರು ಬಯಸ್ತಾ ಇದ್ದಾರೆ. ಆದರೆ ಆಗಲಿ ಮುಂದಾಗಲಿ ಮೊದಲು ಇದ್ದಿದ್ದಾಗಲಿ ಅನ್ನೋದು ಇಲ್ಲಿಯ ಮತ್ತು ಚಿಕ್ಕೋಡಿ ಜನರ ಒತ್ತಾಸೆ. ಜೊತೆಗೆ ಇವರಿಬ್ಬರು ನಮ್ಮ ಸತೀಶ್ ಅವರು ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಜೊತೆಗೆ ಇದೊಂದಿಷ್ಟು ಕೆಲಸ ಆಗಲಿ ಅನ್ನುವಂಥದ್ದು ಎಲ್ಲರೂ ಒತ್ತಾಯ. ಏನು ಮಾಡ್ತಾರೆ ಮಾಡಲಿ, ನೋಡೋಣ ಇದನ್ನು ಅಂತ ಹೇಳ್ತಾ ಆದಷ್ಟು ಶೀಘ್ರ ಜಿಲ್ಲೆ ಆಗಿ ಘೋಷಣೆ ಆಗಲಿ ಡಿಸೆಂಬರ್ 31 ಅನ್ನೋದು ಮತ್ತು ಹೇಳ್ತಾ ನಮಗೆ ಅನಿಸಿದ ಕೆಲವು ಮಾತುಗಳನ್ನು ಹೇಳಿದ್ದೀವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. ಈ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.